ಹಾಯ್ ಆಲ್ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಹೇಳಿದಾಗೆ ಓಂ ಶಕ್ತಿ ಜರ್ನಿ ವಿಡಿಯೋ ಆಗಿರುತ್ತೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡೋದಂತ ಮರೆಯೋಕೆ ಹೋಗ್ಬೇಡಿ. ಟೆಂಪಲ್ ಹೇಗಿತ್ತು ಏನು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ, ನನಗೂ ಒಂಥರ ಖುಷಿ ಆಗುತ್ತೆ. ನೆಕ್ಸ್ಟು ವಾರಾಹಿ ಅಮ್ಮನ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ತುಂಬ ಒಂಥರ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಹೋಗೋದಕ್ಕೆ. ಯಾವ ಥರ ಇದೆ ಟೆಂಪಲ್ ನಾನು ಒಂದ್ಸಲಿನೂ ನೋಡಿಲ್ಲ. ಸೊ ಎಲ್ಲಿ ಬಂದಿದ್ದೀನಿ ಅಂದರೆ ವಾರಾಹಿ ಟೆಂಪಲ್ಗೆ ಬಂದಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ ದರ್ಶನ ಮಾಡೋದಕ್ಕೆ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ದರ್ಶನ ಮಾಡೋಣ. ಎಲ್ಲ ಟ್ರಿಪ್ಪದ ದರ್ಶನ ನೋಡಿ ನಿಮಗೆ ಕೂತಿದ್ದ ಜಾಗದಲ್ಲೇ ಹೆಂಗೆ ತೋರಿಸ್ತೀನಿ ದೇವ್ರುಗಳ್ನ ನೋಡ್ಕೊಂಡು ಅಲ್ಲೇ ಒಂದು ಕೈ ಮುಗಿಬಿಡ್ರಿ, ಓಕೆನಾ? ಅದು ಮಂತ್ರ ಬೇರೆ ಹೇಳ್ತಾವ್ರು ಚಿಕ್ಕಿ ಚಿಕ್ಕಿ ನಿಮ್ಮ ಹೆಸರು ಚಿಕ್ಕಿ ಅಲ್ವಂದ್ರೆ ನೋಡಿ, ಇವರೇ ಚಿಕ್ಕಿ ಮಂತ್ರ ಹೇಳ್ತಾ ಇದ್ದಾರೆ. ಯಾವ ಮಂತ್ರ ಅದು? ಹಾಗೆ ಮಕ್ಕಳನ್ನ ರೇಗಿಸ್ಕೊಂಡು ಆಟಾಡಿಸ್ಕೊಂಡು ಅವ್ರಿಗೆ ಹತ್ರ ಮಾತಾಡ್ಕೊಂಡು ನಕ್ಕೊಂಡು ಹೋದೆ. ಇಲ್ಲಿ ವರಾಹಿ ಅಮ್ಮಂದು ಒಂದು ವಿಗ್ರಹ ಇತ್ತು. ತುಂಬ ಚೆನ್ನಾಗಿತ್ತು. ಒಂಥರ ಖುಷಿ ಆಯಿತು ಮನಸ್ಸಿಗೆ. ಅದು ಹೇಳ್ಕೊಳಕ್ಕಾಗಲ್ಲ ಗೈಸ್, ನಿಜ. ಎಷ್ಟು ಸತಿ ಹೇಳ್ತೀನಿ ವೀಡಿಯೋಕ್ಕೆ ಎಂಡಿಂಗ್ ಆಗೋಷ್ಟೊತ್ತಿಗೆ, ಅದು ಎಷ್ಟು ಸತಿ ಹೇಳ್ತೀನೋ ನನಗೆ ಗೊತ್ತಿಲ್ಲ. ತುಂಬ ಖುಷಿ ಆಯಿತು ಅಮ್ಮನ ನೋಡಿ. ಹಂಗೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂದ್ಬಿಟ್ಟು ಅಮ್ಮಂದೊಂದು ಫೋಟೋ ತೊಗೊಂಡೆ. ಒಂಥರ ಮನ್ಸಿಗೆ ಸಮಾಧಾನ ಆಯಿತು. ಇಷ್ಟು ವರ್ಷ ಆಗದಿರೋ ಸಮಾಧಾನ ಈ ವರ್ಷ ನಿಜ ಆಯಿತು. ಎಲ್ಲ ಆಗೋದು ಒಳ್ಳೆಯದಕ್ಕೆ ಅಂತಾರಲ್ಲ, ಆ ಥರ. ಇಲ್ಲಿ ಸರಸ್ವತಿ ಅಮ್ಮ ಮತ್ತು ದುರ್ಗಮ್ಮ ಮತ್ತು ಲಕ್ಷ್ಮೀ ಅಮ್ಮ 3 ವಿಗ್ರಹ ಇದೆ. ಇದು ತುಂಬ ಚೆನ್ನಾಗಿದೆ. ಏನಂದರೆ ಅಲ್ಲಿ ದೇವಸ್ಥಾನಗಳು ನೋಡೋಕ್ಕೆ ಒಂದು ಕಳೆ ಗೈಸ್, ನಿಜವಾಗ್ಲೂ ಹೇಳ್ತೀನಲ್ಲ, ಅದೇನೋ ಒಂಥರ ವೈಬ್ರೇಷನ್ ಆಗುತ್ತೆ ದೇವಸ್ಥಾನಗಳು ನೋಡೋದ್ರಲ್ಲಿ. ಹಾಗೆ ಮುಂದೆ ಬಂದರೆ ಇಲ್ಲಿ ವಾರಾಹಿ ಅಮ್ಮನ ಅವತಾರಗಳು ಇದೆ, ತೋರಿಸ್ತೀನಿ. ಇದು ಗರುಡ ಸ್ವಾಮಿ ಮೇಲೆ ಕೂತಿರೋದು ವಾರಾಹಿ ಅಮ್ಮ. ಮುಂದೆ ಬಂದರೆ ಸಿಂಹದ ಮೇಲೆ ಕೂತಿರ್ತಾರೆ, ತೋರಿಸ್ತೀನಿ ರೀ. ಸಿಂಹದ ಮೇಲೆ ಕೂತಿದ್ದಾರೆ. ಬಂದರೆ ಆನೆ ಮೇಲೆ ಕೂತಿದ್ದಾರೆ, ತೋರಿಸ್ತೀನಿ ರೀ. ಆನೆ ಮೇಲೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡೋದಕ್ಕೆ ತುಂಬ ಖುಷಿ ಆಯಿತು. ಹಂಗೆ ಬಂದರೆ ನನಗೆ ಒಳಗಡೆ ನೀರು ಹಾಕಬೇಕು, ಹೋಗಿ ಅಮ್ಮನ ಮೇಲೆ ನೀರು ಹಾಕಕ್ಕೆ ಬಿಡ್ತಾರೆ ಅಂತ ಗೊತ್ತಿರಲಿಲ್ಲ ಗೈ. ಸುಮ್ಮನೆ ಕೈ ಮುಕ್ಕೊಂಡು ನಿಂತಿದ್ದೀನಿ. ಆಮೇಲೆ ಅಲ್ಲಿ ನೋಡಿದೆ ಮೇಲ್ಗಡೆ ನೀರು ಹಾಕ್ತಾ ಇದ್ದಾರಲ್ಲ ಅಂತ. ನಾವು ಹೋಗಿ ಹಾಕ್ಬೋದಾ ಅಂತ ಕೇಳಿದೆ. ಹ್ಞೂ ಹೋಗಿ ಹಾಕಿ ಅಂತ ಅಂದ್ಬಿಟ್ಟು ಅವರೇ ಚಂಬಲ್ಲಿ ನೀರು ಕೊಟ್ಟರು. ನನಗೆ ಇನ್ನೂ ಖುಷಿ ಆಗೋಯಿತು. ಆಮೇಲೆ ನಿಧಾನಕ್ಕೆ ಹೊತ್ಕೊಂಡಿದ್ದೆ. ಫುಲ್ ಜಾರ್ತಾಯಿತ್ತು, ನೀರು ಹಾಕ್ತಾನೆ ಇರ್ತಾರಲ್ವ, ಸ್ವಲ್ಪ ಜಾರ್ತಾಯಿತ್ತು. ಜಾರನೇ ಸ್ಲಿಪ್ಪಾಗಿ ಬಿದ್ದರೆ ಕೆಳಗಡೆಗೆ ಅಷ್ಟೇ ಬುಲ್ಡೆ ಹೊಡೆದೋಗುತ್ತೆ. ನಿಧಾನಕ್ಕೆ ಹೋಗಬೇಕು, ಪೇಷನ್ಸ್ ಇಟ್ಕೊಂಡು ಹೋಗ್ಬೇಕಷ್ಟೇ. ಮೆಟ್ಲತ್ತವಾಗ ಇಳಿಯುವಾಗಲೂ ಅಷ್ಟೇ ತುಂಬ ಪೇಷನ್ಸ್ ಇಟ್ಕೊಂಡು ನಿಧಾನಕ್ಕೆ ಇಳಿಬೇಕು, ಇಲ್ಲಾಂದರೆ ಪಕ್ಕ ಜಾರಿ ಬೀಳ್ತೀವಿ. ಹಂಗೆ ಬಂದೆ ಮೇಲ್ಗಡೆ. ಇಲ್ಲಿ ವಾರಾಹಿ ಅಮ್ಮನ ಮೇಲೆ ನೀರು ಹಾಕೋದಕ್ಕೆ ನಾನು ಮನಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಮ್ಮನ ತಲೆ ಮೇಲೆ ನೀರು ಹಾಕ್ತೆ. ಅಯ್ಯೋ ಅಪ್ಪ, ನಿಜ ನನಗೆ ಒಂಥರ ಭಯನೇ ಆಗೋಯ್ತು, ಇಷ್ಟು ಹತ್ರದಿಂದ ನೀರು ಹಾಕ್ತಾಯಿದ್ದೀನಿ ಅಂತ. ಆಮೇಲೆ ಒಂಥರ ಖುಷಿನೂ ಆಯಿತು. ಭಯಕ್ಕಿಂತ ಖುಷಿ ಆಯಿತು, ಮನಸ್ಸಿಗೆ ನೆಮ್ಮದಿ ಸಿಕ್ತು. ನಿಜ, ದೇವ್ರ ಸನ್ನಿಧಿಗೆ ಹೋದರೆ ಎಂಥ ಕಷ್ಟ ಇರಲಿ, ಎಂಥ ನೋವಿರಲಿ, ಎಂಥ ಅವಮಾನ ಇರಲಿ, ದೇವಸ್ಥಾನ ಅನ್ನೋದು ಅದಕ್ಕೆ ಅಂತಾರೆ. ವೈಬ್ರೇಷನ್ನು, ಆ ಪಾಸಿಟಿವ್ ವೈಬ್ರೇಷನ್ ಕೊಡ್ತಾರೆ ಭಗವಂತ ಅನ್ನೋದು ಅದಕ್ಕೇ. ತುಂಬ ನನಗೊಂಥರ ಸಮಾಧಾನ ಆಯಿತು. ತುಂಬ ಖುಷಿ ಆಯಿತು. ಆಮೇಲೆ ಮೇಲಿಂದ ನೀರು ಹಾಕ್ತಾಯಿದ್ರು, ಅದೊಂಥರ ಮನಸ್ಸಿಗೆ ದೇಹಕ್ಕೆ ತಂಪು ಅನ್ನಿಸ್ತು. ಅಮ್ಮನ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮತ್ತು ಇನ್ನೊಂದ್ಸಲ ನೀಟಾಗಿ ದರ್ಶನ ಮಾಡ್ಕೊಂಡು ಅಮ್ಮನ ಬಂದೆ. ಇಲ್ಲಿ ಮಂಗಳಾರತಿ ಇಟ್ಟಿದ್ರು, ಮಂಗಳಾರತಿ ತೊಗೊಂಡು ಅರಿಶಿನ ಕುಂಕುಮ ತೊಗೊಂಡು ನನ್ನ ಕೈಲಾಗಿದ್ದು ನೋಡಿ, ಅಮ್ಮನ ನೋಡಿದ್ರೆ ಏನೋ ಒಂಥರ ಖುಷಿ. ನನಗಂತೂ ನೋಡಿಕೊಂಡೇ ನಿಂತಿದ್ದೆ ನಾನು. ಆಮೇಲೆ ಬರ್ತಾಯಿರ್ತಾರೆ ಜನ ಅಂದ್ಬಿಟ್ಟು ಬಂದುಬಿಟ್ಟೆ ನಾನು. ಸೊ ಆಮೇಲೆ ಇಲ್ಲಿ ಕುಂಕುಮ ಇಟ್ಕೊಂಡು ನನ್ನ ಕೈಲಾಗಿದ್ದು ಅನ್ನದಾನಕ್ಕೆ ಏನಾದ್ರು ಹೆಲ್ಪ್ ಮಾಡಿ ಅಂದರು ನನ್ನ ಕೈಲಾಗಿದ್ದು ನಾನು ಕೊಟ್ಬಿಟ್ಟು ಸೀದಾ ನಾನು ಆಚೆ ಬಂದುಬಿಟ್ಟೆ. ಇಲ್ಲಿ ಆಚೆ ಬಂದರೆ ಇನ್ನೊಂದು ವಾರಾಹಿ ಅಮ್ಮ ಇದೆ, ತೋರಿಸ್ತೀನಿ. ಅವ್ರು ಕೇಳ್ತಾ ಇದ್ದಾರೆ ಹೆಲ್ಪ್ ಮಾಡಿ ಅಂತ. ಸೊ ನನ್ನ ಕೈಲಾಗಿದ್ದು ನಾನು ಕೊಟ್ಬಿಟ್ಟು ಅರಿಶಿನ ಕುಂಕುಮ ಇಟ್ಕೊಂಡು ಬಂದೆ. ವಾರಾಹಿ ಅಮ್ಮ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ನಂಗೆ ಮೈಯಲ್ಲೆಲ್ಲ ಒಂಥರ ಏನು ಒಂಥರ ಆಗೋಯ್ತು. ನನಗೆ ಗೊತ್ತಿರಲಿಲ್ಲ ಮೇಲ್ಗಡೆ ಕರ್ಕೊಂಡೋಗಿ ನೀರು ಹಾಕ್ಬೋದು ಅಂತ, ಮೇಲ್ಗಡೆ ಹೋಗ್ಬಿಟ್ಟು ನೀರು ಹಾಕ್ಬೋದು ಅಂತ ಗೊತ್ತಿರಲಿಲ್ಲ. ಸಖತ್ ಖುಷಿ ಆಗೋಯಿತು ನನಗಂತೂ. ಮೇಲ್ಗಡೆ ಹೋಗಿ ನೀರು ಹಾಕಿದ್ದು ಅಮ್ಮನ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ. ನಿಮಗೂ ಆದರೆ ನೀವು ಬಂದು ಮಾಡಿ. ಯಾವ ಏರಿಯಾ ಅಂತಾರೆ ಕೇಳಿಬಿಡಿ, ನನಗೆ ದೇವರಾಣಿ ಈ ಏರಿಯಾ ಹೆಸರು ಗೊತ್ತಿಲ್ಲ, ಆಯಿತಾ? ಹಂಗೆ ನೋಡಿಬಿಟ್ಟು ಲೈಕ್ ಮಾಡಿಬಿಟ್ಟು ಕೈ ಮುಕ್ಕೊಂಬಿಡಿ ಹಂಗೆ.
ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಮುಂದೆ ಬಂದರೆ ಇಲ್ಲಿ ಅಮ್ಮಂಗೆ ಅರಿಶಿನ ಹಚ್ಬಿಟ್ಟು ಅಭಿಷೇಕ ಮಾಡ್ತಾಯಿದ್ರು ಇಬ್ಬರು. ನಾನು ಮಾಡೋಣ ಅಂತ ಹೋದೆ. ಆಮೇಲೆ ಅವರು ಅರಿಶಿನ ಹಚ್ಚುತ್ತಿದ್ರಲ್ಲ, ಅದಕ್ಕೆ ಏನಕ್ಕೆ ಅರಿಶಿನ ಹಚ್ತಾ ಇದ್ದೀರಾ, ಅಲ್ಲಿ ಕಲ್ಲಲ್ಲಿ ಹರಿದ್ಬಿಟ್ಟು ಕೊಡ್ತಾಯಿದ್ರು ಅರಿಶಿನ. ಏನೋ ಹರಕೆ ಮಾಡಿಕೊಂಡು ಅರಿಶಿನ ಹಚ್ಬಿಟ್ಟು ಆಮೇಲೆ ಅಭಿಷೇಕ ಮಾಡ್ತೀವಿ ಅಂತ ಅಂದರು. ಸರಿ ಅಂದ್ಬಿಟ್ಟು ಹೌದಾ ಅಂದ್ಬಿಟ್ಟು ನಾವು ಕೈ ಮುಕ್ಕೊಂಬಂದ್ವಿ. ಅಲ್ಲೊಬ್ರು ಶಕ್ತಿ ಇಲ್ಲ ಮಾಡಬೇಡಿ, ಅವ್ರು ಮಾಡ್ತಾಯಿದ್ದಾರೆ, ಅವ್ರು ಏನು ಹರಕೆ ಮಾಡ್ಕೊಂಡಿದ್ದಾರೆ ಅಂತಂದರು. ಸರಿ ಅಂದ್ಬಿಟ್ಟು ನಾನು ಕೈ ಮುಟ್ಕೊಂಡು ಬಂದೆ. ಅದನ್ನೇ ಮಾತಾಡಿಸ್ತಾ ಇದ್ದೆ ಅವ್ರ ಹತ್ರ ನಾನು. ಆಮೇಲೆ ವಾಪಸ್ ಬಂದೆ ನಾನು. ಇಲ್ಲೂ ಅಷ್ಟೇ ಅರಿಶಿನದ ನೀರು ಮಾಡಿ ಅಭಿಷೇಕ ಮಾಡ್ತಾಯಿದ್ದಾರಲ್ಲ, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅದೇನು ಹರಕೆ ಮಾಡ್ಕೊಂಡು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ ನನಗೆ ಸರಿಯಾಗಿ. ಮುಂದೆ ಜೋಕಾಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಮುಂದೆ ವಾರಾಹಿ ಜೋಕಾಲಿ ಇತ್ತು. ಯಾರೋ ಗಂಡ ಹೆಂಡತಿ ನಮ್ಮ ಜೋಕಾಲಿನ ತೂಗ್ಬಿಟ್ಟು ನಮಸ್ಕಾರ ಮಾಡ್ಕೋತಾ ಇದ್ರು. ನಾನು ಜೋಕಾಲಿ ತೂಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದೆ. ಏನೋ ಒಂಥರ ಖುಷಿ ಗೈಸ್, ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಅದು ವಾರಾಹಿ ಅಮ್ಮ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿತ್ತು. ಇಲ್ಲಿ ಹಾಗೆ ಬಂದರೆ ಇಲ್ಲಿ ನಾಗಪ್ಪಂದು ಇದ್ದಿತ್ತು ಈ ಥರ. ಅದಕ್ಕೂ ಸುತ್ತ ನಮಸ್ಕಾರ ಮಾಡ್ಕೊಂಬರ್ಬೇಕು ಅಂದರು. ಸರಿ ಅಂದ್ಬಿಟ್ಟು ಹೋದೆ. ನೋಡಿ ಎಷ್ಟು ಚೆನ್ನಾಗಿದೆ. ಅರಿಶಿನ ಮೆತ್ತಿ ಎಷ್ಟು ಚೆನ್ನಾಗಿ ಇದು ಮಾಡಿರ್ತಾರೆ, ಅಲಂಕಾರ ಮಾಡಿರ್ತಾರೆ. ಅದು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ನಮಸ್ಕಾರ ಮಾಡಿಕೊಂಡು ಒಂದು ರೌಂಡ್ ಹೊಡ್ಕೊಂಡು ಬಂದೆ. ಹಿಂದೆಯಿಂದನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ. ಏನೋ ಒಂಥರ ವೈಬ್ರೇಷನ್ ಗೈಸ್, ನಿಜವಾಗ್ಲೂ ಈ ದೇವಸ್ಥಾನದಲ್ಲಿ ಮಾತ್ರ ಅದು ಹೇಳೋಕ್ಕಾಗಲ್ಲ. ಅದು ಹೋಗಿ ಅನುಭವಿಸಿರೋರಿಗೆ ಗೊತ್ತಿರುತ್ತದು. ಇಲ್ಲಿ ವಿಗ್ರಹಗಳಿತ್ತು, ಋಷಿಮುನಿಗಳದ್ದು ಮತ್ತು ಆಚಾರ್ಯದು ಮತ್ತು ಬುದ್ಧಂದು ಸುಮಾರು ವಿಗ್ರಹಗಳಿತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ. ಎಷ್ಟು ಸಾಂಪ್ರದಾಯಿಕವಾಗಿ ಇಟ್ಟಿದ್ರು ವಿಗ್ರಹಗಳಂದರೆ ಏನೋ ಒಂಥರ ಖುಷಿ ಆಯಿತು ಅದನ್ನು ನೋಡಿ. ಅದು ಹೇಳೋಕ್ಕಾಗಲ್ಲ ಗೈಸ್. ಇಲ್ಲಿ ನಮ್ಮ ಬಾಸ್ ಸಿಗ್ತಾರೆ ನೋಡಿ ಇವಾಗ. ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವೂ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ಒಂದೇ ದೇವಸ್ಥಾನದಲ್ಲಿ ತುಂಬ ಹ್ಯಾಪಿ ಫೀಲ್ ಆಯಿತು ನನಗೆ. ಆಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಗಣಪತಿ ದೇವಸ್ಥಾನ ಕೈ ಮುಕ್ಕೊಂಡು ಹೋಗಿದ್ನಲ್ಲ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿ ಹಿಂದೆಗಡೆ ವಾರಾಹಿ ಅಮ್ಮನ ಚಿಕ್ಕದು ದೇವಸ್ಥಾನ ಇದೆಯಂತೆ, ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಬರೋವಾಗ ಎಕ್ಸಿಟ್ ಆಗೋವಾಗ ಹೇಳಿದ್ರು. ಆಮೇಲೆ ನಾನು ಒಳಗಡೆ ಹೋಗಿ ಬಕ್ಕೊಂಡು ಹೋದೆ ನೋಡಿ. ಈ ಥರ ಒಂಥರ ಗುಹೆ ಥರ ಇದೆ. ಹಿಂದೆಗಡೆ ಬ್ಯಾಕ್ ಸೈಡಲ್ಲಿತ್ತು. ನಮಸ್ಕಾರ ಮಾಡಿಕೊಂಡು ನೋಡಿ ಈ ಥರ ಬಕ್ಕೊಂಡು ಬರಬೇಕು ನೋಡಿ. ಆ ಅಮ್ಮ ಅಷ್ಟೇ ಇಟ್ಟಿದ್ದಾರೆ. ಸರಿ ಅಂದ್ಬಿಟ್ಟು ಬಸ್ಸಿಗೆ ಬಂದೆ. ಹೊಟ್ಟೆ ಹಸಿತಾಯಿತ್ತು. ಕಲ್ಲಂಗಡಿ ಹಣ್ಣು ಮತ್ತು ಚೇಪೆಕಾಯಿ ಇತ್ತಲ್ಲಿ, ಇನ್ನೇನು ಸಿಗಲಿಲ್ಲ. ಸರಿ ಸಾಕದೆ ಅಂದ್ಬಿಟ್ಟು ತಿಂತಾಯಿದ್ದೆ. ಫುಲ್ಲು ಸೆಕೆ ಬಸ್ಸಲ್ಲಿ. ಈ ದೇವಸ್ಥಾನ ಇದು ಮುಗೀತು ದೇವಸ್ಥಾನ. ನೆಕ್ಸ್ಟ್ ಯಾವ ಟೆಂಪಲ್ಲು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ವೀಡಿಯೋ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಕಮೆಂಟ್ ದಯವಿಟ್ಟು ಮಾಡಿ. ಆಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮಾಡೋ ವೀಡಿಯೋಗಳೆಲ್ಲ ಅಪ್ಡೇಟ್ ನಿಮ್ಗೆ ಸಿಗುತ್ತೆ. ಸೊ ಫುಲ್ಲು ಸೆಕೆ ಬೇರೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದು ಮರಿಬೇಡಿ. ಸಪೋರ್ಟ್ ಮಾಡ್ತಾಯಿರಿ. ನಾನು ಹಿಂಗೆ ವೀಡಿಯೋ ಮಾಡೇ ಆಗ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಯಾವುದೂ ಆಗೋಲ್ಲ. ಸೊ ಅದಕ್ಕೆ ಹೇಳ್ತಾಯಿದ್ದೀನಿ. ಓಕೆ ಗೈಸ್, ಇನ್ನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.